ಸ್ಥಳೀಯ ನಾಯಕತ್ವದ ವಿಚಾರ ಬಂದಾಗ ಕಾಂಗ್ರೆಸ್ಸಿಗರು ಇವರೇ ನಮ್ಮ ಲೀಡರ್ ಅಂತ ತೋರಿಸ್ಲೇ ಇಲ್ಲ. ಇವರು ಏಕನಾಥ್ ಶಿಂದೆ ಮತ್ತು ಏನು BJPಯ ಫಡ್ನವೀಸ್ರ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋದರು. ಇದರ ಪರಿಣಾಮಗಳೇನಾಗ್ಬೋದು? ಹಾಗೆ BJPನಲ್ಲಿ ಒಂದು ಪ್ರೂವನ್ ನಾಯಕ ಇದ್ದಾರೆ, ದೇವೇಂದ್ರ ಫಡ್ನವೀಸ್. ಆ ಪ್ರೂವನ್ ನಾಯಕನ ಒಂದು ಟರ್ಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರು. ಎರಡನೇ ಟರ್ಮಲ್ಲಿ ಯಾವಾಗ ಈ ಶಿವಸೇನೆ ಮತ್ತು NCP ಬ್ರೇಕಪ್ ಆಯಿತು, ಒಂದು ಒಳ್ಳೆ ಮೂವ್ ಮಾಡಿದ್ದಾರೆ BJP ಅವರು. ಏನಂತಂದರೆ, ನಾನು ಜಾಸ್ತಿ ಸೀಟ್ಸ್ ಇದ್ರೂ ಕೂಡ ನಾವು CM ಸೀಟಿಗೆ ಕ್ಲೈಮ್ ಮಾಡಲ್ಲ ಅಂತ. ಆ ಅಡ್ವಾಂಟೇಜು ಶಿವಸೇನೆಗೆ ಹೊರಟೋಯ್ತು. ಶಿವಸೇನೆ ಬ್ರೇಕಪ್ಪು. ಆ ಶಿವಸೇನೆ ಬ್ರೇಕಪ್ ಆದ ತಕ್ಷಣ ಅವ್ರಿಗೆ CM ಸೀಟ್ ಸಿಗಲಿಲ್ಲ ಅಂದಿದ್ದಿದ್ರೆ, ಡೆಪ್ಟಿ CM ಸಿಗುತ್ತೆ ಅಂದಿದ್ದಿದ್ರೆ ಬಹುಶಃ BJPಗೆ ಡಿಸ್ಅಡ್ವಾಂಟೇಜ್ ಆಗಿರೋದು. ಈಗ BJP ಅಡ್ವಾಂಟೇಜೇನೆ ಅವ್ರು CM ಸೀಟ್ ಕೊಟ್ಟಿದ್ದು. ಮರಾಠಿ ಓಟ್ಗಳ ಸಮೀಕರಣ ಆಗುತ್ತೆ ಅಂತ. ಮರಾಠಿ ಓಟ್ಗಳ ಸಮೀಕರಣ ಆಗುತ್ತೆ. ಮತ್ತು ಈ ಉದ್ಧವ್ ಠಾಕ್ರೆ ಇದ್ದಾರಲ್ಲ, ಎರಡು ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೊಂಡ್ರು. ಒಂದು, ಅವರ ಮಗ ಆದಿತ್ಯ ಠಾಕ್ರೆ ಸುಶಾಂತ್ ಸಿಂಗಿನ ಒಂದು ಮರ್ಡರ್ ಆಗುತ್ತಲ್ಲ, ಆ ಮರ್ಡರಿನ ಆಫ್ಟರ್ ಎಫೆಕ್ಟ್ಸು ಅವ್ರನ್ನ ವೀಕ್ ಮಾಡಿಬಿಡುತ್ತೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸೀಸು ಎಲ್ಲ ಅವ್ರ ವಿರುದ್ಧ ಆಗತ್ತೆ, ವೀಕ್ ಆಗುತ್ತೆ. ಅದೇ ಟೈಮಿಗೆ ಕರೆಕ್ಟಾಗಿ ಅವರು ಶಿವಸೇನೆಯ ಒರಿಜಿನಾಲಿಟಿ ಏನಿತ್ತು ಅದು ಹಿಂದೂ ಮುಸ್ಲಿಂ ವಿಷಯದಲ್ಲಿ ಆಗಿದ್ದಂತಹ ಶಿವಸೇನೆ ಬಾಲ್ ಠಾಕ್ರೆಯಿಂದ ಆಗಿದ್ದಂಥದ್ದು. ಈಗ ಅವರ ಒಲವು ಕಾಂಗ್ರೆಸ್ ಕಡೆ ಬರುತ್ತೆ, NCP ಕಡೆ ಬರುತ್ತೆ ಅಂದರೆ ಸಾಧ್ಯ ಆದಷ್ಟು ಹಿಂದೂಗಳ ಪರ ಇಲ್ಲ ಅಂತ ಬರುತ್ತೆ. ಇಲ್ಲಿ ಕಮ್ಯುನಲ್ ಅನ್ನೋದಕ್ಕಿಂತ ಇಡೀ ಮಹಾರಾಷ್ಟ್ರವೇ ಒಂದು ಕಮ್ಯುನಲ್ ವಿಷಯವಾಗಿತ್ತು. ಹಾಗಾಗಿ ಉದ್ಭವ್ಗೆ ಸಪೋರ್ಟ್ ಸಿಗಲಿಲ್ಲ. NCPಗೆ ಸಕ್ಸಸ್ಫುಲ್ ಲೀಡರ್ಶಿಪ್ ಇಲ್ಲ. ಅಂದರೆ ಶರದ್ ಪವಾರ್ಗೆ ಅವ್ರಿಗೆ ಏಜ್ ಆಗಿದೆ, ಡಿಸಿಷನ್ಸ್ ತಗೋಬೋದು, ಆದರೆ ಓಡಾಡಬೇಕು, ಮಾತಾಡಬೇಕು, ಫಂಡ್ ತರಬೇಕು, ನೆಗೋಷಿಯೇಟ್ ಮಾಡಬೇಕು, ಈ ತಾಕತ್ತಿನ್ನು ಈ ಏಜಲ್ಲೇ ಅವ್ರಿಗೆ ಇಲ್ಲ. ಅಜಿತ್ ಗೊಂದಲ ಮಾಡ್ಕೊಂಡ್ರು. ಇವ್ರು ಅವ್ರನ್ನೇ ಕರೆದುಬಿಟ್ಟು ಆಯ್ತಪ್ಪ ನಿಂಗೂ ಕೊಡ್ತೀನಿ ಅಂತ ಅವರೇ ಹೇಳ್ಬೋದಾಗಿತ್ತು, ಕೊಡಲಿಲ್ಲ. ಸೊ ಡಿಫ್ಯಾಕ್ಟೋ ಅಂತ ಅಲ್ಲಿ ಯಾರೂ ಇಲ್ಲ. ಈಗ ಕಾಂಗ್ರೆಸ್ನಲ್ಲಿ ಲೋಕಲ್ ಫೇಸಸ್ ಇಲ್ಲ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂಥ ಫೇಸಸ್ಸು. ಯಾರ ಫೇಸ್ ನೋಡಬೇಕು ಅಂತಂದರೆ ಲೋಕಲ್ ಫೇಸ್ಗಿಂತ ರಾಹುಲ್ ಗಾಂಧಿ ಫೇಸ್ ನೋಡಬೇಕು. ರಾಹುಲ್ ಗಾಂಧಿ ಕಳೆದ ಎಲೆಕ್ಷನ್ ಸೋತಿದ್ದರಿಂದ ಅವ್ರಿಗೆ ಅಡ್ವಾಂಟೇಜ್ ಇದ್ದಿದ್ದು ಇದು ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ. ಪಾರ್ಲಿಮೆಂಟಲ್ಲಿ ಮಹಾರಾಷ್ಟ್ರ ತುಂಬ ಚೆನ್ನಾಗಿ ಮಾಡ್ತು. ಆ ಸಕ್ಸಸ್ ಫಾರ್ಮುಲಾವನ್ನು ನಂಬ್ಕೊಂಡಿದ್ರೆ ಆಗಲ್ಲ ಅಂತ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕೂಡ ರಾಷ್ಟ್ರೀಯತೆ ಹೆಸರಿನಲ್ಲೇ ಹೊರಗೆ ಬಂದಿದ್ದು ಕಾಂಗ್ರೆಸ್ಸಿಂದ. ಹೌದು, ಇದು ಶಿವಸೇನೆ ಕೂಡ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಪರವಾಗಿ ಮಾತನಾಡ್ತಿದ್ರು. ಅಂದರೆ ಅಷ್ಟು ವೋಟ್ ಬ್ಯಾಂಕ್ಗಳಿದ್ವು. ಆ ಛಿದ್ರ ಆದ ವೋಟ್ ಬ್ಯಾಂಕ್ಗಳು ಅಥವಾ ಅವರಿಂದ ನಿರಾಶೆಗೊಂಡ ವೋಟ್ಗಳು ಯಾರಿಗೆ ಅಡಪ್ ಆಗ್ಬೋದು? BJPಗೆ ಮತ್ತು ಇವರಿಗೆ ಶಿವಸೇನೆಗೆ, ಒಡೆದ ಶಿವಸೇನೆಗೆ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ. ಇದೆಲ್ಲದಕ್ಕಿಂತ ಜಾಸ್ತಿ ಈ ಸಲ ಸದ್ದು ಮಾಡಿರೋದು ಏನಂತಂದರೆ ವಕ್ಫ್ ಬೋರ್ಡ್. ಯಾರೂ ಎಸ್ಟಿಮೇಟ್ ಹಾಕಲಿಲ್ಲ. ಮಹಾರಾಷ್ಟ್ರ ಅಂತ ಊರುಗಳಲ್ಲಿ ನ್ಯಾಷನಾಲಿಟಿ ಅಥವಾ ಲೋಕಲ್ಲು ಅಲ್ಲಿ ನಡೆದಿದ್ದೆ. ಮಹಾರಾಷ್ಟ್ರ ಮೊದಲಿಂದಲೂ ಫೈಟು ಶಿವಾಜಿ ಔರಂಗಜೇಬ್ ಅಂತಲೇ ನಡೆದಿದೆ, ಇವತ್ತಿಗೂ ಅದೇ ನಡೀತಾ ಇದೆ. ಬಾಲ್ ಠಾಕ್ರೆ ವರ್ಸಸ್ ಅಂತಲೇ ನಡೆದಿರೋದು. ಇವತ್ತು ದೊಡ್ಡ ಗಲಾಟೆಗಳು ಎಲ್ಲರೂ ನಡೆದಿದೆ ಅಂದರೆ ಅದು ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲೇ ನಡೆದಿದೆ. ಅಲ್ಲಿ ಹಿಂದೂಗಳ ಯೂನಿಟಿಗೆ ಧಕ್ಕೆ ತರುವಂಥ ಇದನ್ನು ವಕ್ಫ್ ಬೋರ್ಡಿಂದ ಹೊರಡಿಸ್ತಾ ಬಂದರು. ಅದು ಯಾವತ್ತೂ ಆಗಿರೋವಂಥದ್ದು, ನಿನ್ನೆ ಮೊನ್ನೆ ಆಗಿರೋವಂಥದ್ದಲ್ಲ. ಆದರೆ ಇಶ್ಯೂವನ್ನು ಕಳೆದ 3-4 ತಿಂಗಳಿಂದ ಎತ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಎತ್ಕೊಂಡಿದ್ದರಿಂದ ಹಿಂದೂ ಕನ್ಸಾಲಿಡೇಷನ್ ಆಗೋಗುತ್ತೆ.